ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ, ಇದು ನಿಮ್ಮ ವಾಹಿನಿ. ಮಂಡ್ಯ ನಗರದ ಮಹಾವೀರ ಸರ್ಕಲ್ನ ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯಲ್ಲಿ ಕೆನರಾ ಬ್ಯಾಂಕ್ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕೆನರಾ ವಿದ್ಯಾ ಜ್ಯೋತಿ ಯೋಜನೆ ಅಡಿಯಲ್ಲಿ 326 SC/ST ವಿದ್ಯಾರ್ಥಿನಿಯರಿಗೆ ಉಚಿತ ಸ್ಕಾಲರ್ಶಿಪ್ ವಿತರಣೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ 5ರಿಂದ 7ನೇ ತರಗತಿ ವಿದ್ಯಾರ್ಥಿನಿಯರಿಗೆ 3,000 ರೂಗಳು ಹಾಗೂ 8ರಿಂದ 10ನೇ ತರಗತಿ ವಿದ್ಯಾರ್ಥಿನಿಯರಿಗೆ 5,000 ರೂಗಳನ್ನು ಸ್ಕಾಲರ್ಶಿಪ್ ಆಗಿ ನೀಡಲಾಯಿತು. ಸದುಪಯೋಗ ತಗೊಂಡು ನೀವು ಮಾರ್ಗದರ್ಶನ ತಗೊಂಡು ನೀವು ನಿಮ್ಮ ಕನಸನ್ನು ನನಸು ಮಾಡ್ಕೊಂಡ್ರೆ ಹೆಜ್ಜೆ ಇಡಬೇಕು. ದಯವಿಟ್ಟು ಈ ಮೊಬೈಲು, ಈ ಸ್ಕ್ರೀನು ಅದಕ್ಕೆ ತುಂಬ ಟೈಮ್ ವೇಸ್ಟ್ ಮಾಡದೆ ಈ ಮೆಟೀರಿಯಲಿಸ್ಟಿಕ್ ಏನಂತೀವಲ್ಲ, ನನ್ನ ಹತ್ರ ಅದು ಇಲ್ಲ ಇದು ಇಲ್ಲ ಅನ್ನೋದಕ್ಕಿಂತ ಶ್ರಮಪಟ್ಟು, ಈಗ ನೀವು ನ್ಯೂಸ್ ಪೇಪರಲ್ಲಿ ಅಲ್ಲಿ ಒಲಿಂಪಿಕ್ಸಲ್ಲಿ ಎಷ್ಟು ಕಷ್ಟಪಟ್ಟು ಹೆಂಗೆ ಮಾಡಿದರು ಅಥವಾ ಅಂತ ಸುಮಾರಾಗಿ ಓದ್ತಿರ್ತೀವಿ. ಸೊ ಅದರಿಂದ ನಿಮ್ಮ ಸ್ಫೂರ್ತಿ ತಗೊಂಡು ಈ ಥರದ ಸಂಸ್ಥೆಗಳಿಂದ ಬೆನಿಫಿಟ್ ತಗೊಂಡು ಬೆಳಿಬೇಕು. ಅದೇ ರೀತಿ ಇಲ್ಲಿ ನೆರೆದಂಥ ಪಾಲಕರಿಗೂ ಟೀಚರ್ಸ್ಗೂ ಒಂದು ಏನು ರಿಕ್ವೆಸ್ಟ್ ಏನಂದರೆ, ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಒಂದು ಸರ್ಕಾರದೊಂದು ಫೆಸಿಲಿಟಿ ಇದೆ. ಅದನ್ನು ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ನೀವು ಅವ್ರ ಪೋಷಕರಿಂದ ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿಸಿ ಅದರಲ್ಲಿ ಅವರಿಗೆ ನಿಮ್ಮಲ್ಲಿ ಉಳಿತಾಯ ಮಾಡುತ್ತಾ ದುಡ್ಡನ್ನು ಅವ್ರಿಗೆ ಹಾಕಿ, ಇವನ್ ಈ ಸ್ಕಾಲರ್ಶಿಪ್ ದುಡ್ಡನ್ನು ಅದಕ್ಕೆ ಹಾಕ್ಬೋದು. ಹಾಕಿ ನೀವು ಸೇವ್ ಮಾಡಿದಾಗ ನೀವು ಯಾವಾಗ ಕಾಲೇಜ್ ಮಟ್ಟಕ್ಕೆ ಹೋಗ್ತಿರೋ ಅವಾಗ ನಿಮಗೆ ಎಜುಕೇಷನ್ ಲೋನ್ಗೆ ಯಾವ ತಾಪತ್ರಯ ಇರಲ್ಲ. ನೀವು ಮುಂದೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋಕ್ಕೆ ಭಾಳಷ್ಟು ಸಬಲರಾಗ್ತೀರಿ. ನೀವೆಲ್ಲ ಇದನ್ನು ಒಂದು ಪ್ರೇರಣೆ ತಗೊಂಡು ನಮ್ಮ ಅಬ್ದುಲ್ ಕಲಾಂ ಅಂತವರ ಒಂದು ಪ್ರೇರಣೆ ಅಂಥವ್ರನ್ನ ಒಂದು ನೀವು ಆದರ್ಶ ವ್ಯಕ್ತಿ ಅಂತ ಮಾಡಿಕೊಂಡು ನೀವು ಕಷ್ಟಪಟ್ಟು ಜೀವನದಲ್ಲಿ ಸಕ್ಸಸ್ಫುಲ್ ಆಗಿ ಏನಾದರೂ ಸಾಧನೆ ಮಾಡಿ ತೋರಿಸುವಂಥ ವ್ಯಕ್ತಿಗಳಾಗಬೇಕು ಮತ್ತು ನಮ್ಮ ದೇಶಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಡಬೇಕು. ಇಷ್ಟು ಹೇಳಿ ನಾನು continue to maintain this momentum of ರೀತಿಯ ಒಂದು ಸ್ಫೂರ್ತಿಯಾಗಿ ಅವರು ತುಂಬ ಉನ್ನತ ಹುದ್ದೆಯನ್ನು ಇವತ್ತು ಆಧರಿಸಿದ್ದಾರೆ. ತುಂಬ ಕಷ್ಟಪಟ್ಟು ಓದಿ ಡೆಲ್ಲಿ ಅಂತ ಚಾಲೆಂಜಿಂಗ್ ಆಫೀಸಲ್ಲೆಲ್ಲ ಕೆಲಸ ಮಾಡಿ ತುಂಬ ಅನುಭವವನ್ನು ಪಡೆದು ಇವತ್ತು ಅವರು ಬೆಂಗಳೂರು ಟ್ರಾನ್ಸ್ಫರ್ ಆಗಿ ಬೆಂಗಳೂರಲ್ಲಿ ನಮ್ಮ ವೃತ್ತ ಕಚೇರಿಯಲ್ಲಿ AGM ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಅವರು ನಮ್ಮಲ್ಲಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಕೋರ್ತಾ ಅವ್ರಿಗೆ ಮಕ್ಕಳನ್ನು ಉದ್ದೇಶಿಸಿ, ಅವರು ರಾಜಸ್ಥಾನದವರು ಆಗಿರೋದ್ರಿಂದ ಕನ್ನಡ ಬರಲ್ಲ, ಆದರೂ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ನಮ್ಮ ಅಲೀಮ್ ಅವರು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾರೆ. ಸೊ ಅವರು ವಿದ್ಯಾರ್ಥಿಗಳಿಗೆ ಒಂದು 4 ಸ್ಫೂರ್ತಿಯ ಮಾತುಗಳನ್ನು ಆಡಿ, ಶಿಕ್ಷಕರು ಇದ್ದಾರೆ ಮೇಡಮ್. ನಿಮ್ಮ ಒಂದು ಪರಿಶ್ರಮದ ಒಂದು ಫಲವಾಗಿ ಇದು ನಿಮಗೆ ಸಿಗ್ತಾ ಇದೆ. ನಮ್ಮ ಬ್ಯಾಂಕು ಬೇರೆ ರೀತಿಯ ಸಹಾಯ ಕೂಡ ಹೆಣ್ಮಕ್ಳ ಶಿಕ್ಷಣಕ್ಕೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದೆ. ನಮ್ಮ ಆಸೆ ಏನಪ್ಪ ಅಂತಂದರೆ, ನೀವೆಲ್ಲ ಕೂಡ ದೊಡ್ಡವರಾಗಿ ಉತ್ತಮ ಪ್ರಜೆಗಳಾಗಬೇಕು ಮತ್ತು ದೇಶಕ್ಕೆ ಒಳ್ಳೆಯ ಸೇವೆಯನ್ನು ನೀವು ಮಾಡಬೇಕು. ಇದು ನನ್ನ ಹಾರೈಕೆ. ನಿಮಗೆಲ್ಲ ಉಜ್ವಲ ಭವಿಷ್ಯವಾಗಲಿ, ನೀವೆಲ್ಲ ತುಂಬ ಒಳ್ಳೆಯವರಾಗಿ ಬೆಳಿಬೇಕು ಅಂತ ಹಾರೈಸ್ತಾ ಇದ್ದೀನಿ. It's a rare thing we have seen in this generation, and you are supporting for the education, right? And you have done your best. You have done your best to this country, and you are telling that you have to uplift the others also. That's the main thing. What we have the goals, we have to reach it. Now adna achieve madlikkoskara ee sahaya ಮಾಡ್ತಿದ್ದೀರಾ, but at the same time you are telling that uplift the others also, as you are doing, the main motto of your bank. And I have heard that your bank have a good school in Mangalore. I had not been to that. So I'm very happy to see and listen all these important things from the bank, and also the important people, from the very important people who are really have main motto, like here the sir have served in aircraft, and you are also been there in Delhi, and sir from Gulbarga. It's very nice to meet you all people, and with a good cause. ಸೊ ಇಷ್ಟು ಒಳ್ಳೆ ಜನರನ್ನ ಮೀಟ್ ಮಾಡಿ, ಇಷ್ಟು ಒಳ್ಳೆ ಬ್ಯಾಂಕಿಂದ ಈ ರೀತಿಯಾದಂಥ ಅನುಕೂಲಗಳು ನಮ್ಮ ಮಕ್ಕಳಿಗೆ, ಸರ್ಕಾರಿ ಮಕ್ಕಳಿಗೆ ಸಿಗ್ತಿರೋದು ತುಂಬಾ ಖುಷಿ ಆಗ್ತಿದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಲ್. ಥ್ಯಾಂಕ್ ಯು ಸರ್. ಉದ್ಯೋಗಿಯಾದ ಸಂಗಮೇಶ್ವರ್ ಅವರು ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡುತ್ತಾರೆ. ನನ್ನ ಆಸೆ ಏನಂತಂದರೆ, ಇಲ್ಲಿರ್ತಕ್ಕಂತಹ ನೀವೆಲ್ಲರೂ ಕೂಡ ಬಹಳ ಮೇಲ್ಮಟ್ಟಕ್ಕೆ ಒಂದು ಅಚೀವ್ಮೆಂಟು ನೀವು ಮಾಡಿ, ನೀವು ಗರಿಗೆದರಿ ಹಾರಬೇಕು ಎನ್ನುವುದು ನನ್ನ ಮನದ ಅಭಿಲಾಷೆ ಅಂತ ಮೇಡಮ್ ಹೇಳ್ತಾ ಇದ್ದಾರೆ. And also my institution Canara Bank is very delighted to
contribute in the upliftment of all these young budding girls. Uh, and I like to extend my gratitude and thank you to the teachers who are nurturing them and taking them to the next level. ನಮ್ಮ ಕೆನರಾ ಬ್ಯಾಂಕು ಇಂತಹ ಎಳೆಯ ಮುದ್ದು ಕನ್ನಮ್ಮಗಳಿಗೆ ಮತ್ತು ಎಳೆಯ ವಿದ್ಯಾರ್ಥಿಗಳಿಗೆ ಅವರು ಮೊಗ್ಗಾಗಿ ಇರುವರು, ಅವರು ಹೂವಾಗಿ ಅರಳಬೇಕು ಅನ್ನೋದು ನಮ್ಮ ಕೆನರಾ ಬ್ಯಾಂಕಿನ ಅಭಿಲಾಷೆ ಅಂತ ಮೇಡಮ್ ಅವರು ಹೇಳ್ತಾ ಇದ್ದಾರೆ. So my best wishes to all of one and all. Study well, be a good citizen, and they say, once you reach a particular level, you have to, in the society, we have to uplift each other. I wish all of you reach that stage soon and contribute there. ನನ್ನ ಶುಭ ಹಾರೈಕೆಗಳು ಏನಪ್ಪಾ ಅಂತಂದರೆ, ನೀವು ಚೆನ್ನಾಗಿ ಬೆಳಿಬೇಕು, ಬೇರೆಯವ್ರಿಗೂ ಹಾರೈಸಬೇಕು, ಬೇರೆಯವರು ಬೆಳಿಲಿಕ್ಕೆ ಸಹಕಾರ ಮಾಡಬೇಕು ಮತ್ತು ಉತ್ತಮ ಪ್ರಜೆಗಳಾಗಬೇಕು ನೀವು ಅನ್ನೋದು ನನ್ನ ಹಾರೈಕೆ ಅಂತ ಮೇಡಮ್ ಅವರೇ. Thank you so much. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಕೆನರಾ ವಿದ್ಯಾಜ್ಯೋತಿ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗಿರುವಂಥ ಸುಮಾರು ಮಕ್ಕಳು ನಮ್ಮ ಜೊತೆಗಿದ್ದೀರಿ. ಇದು ಇಲ್ಲಿ ಇರೋರು ಸಿಂಬಾಲಿಕ್ ಅಷ್ಟೇ. ಈ ಕಾರ್ಯಕ್ರಮವನ್ನು ನಾವು ಪೂರ್ತಿ ನಮ್ಮ ದೇಶದೆಲ್ಲೆಡೆ ನಮ್ಮ ಎಷ್ಟು ಬ್ರ್ಯಾಂಚ್ ಇದ್ದಾವೆ, ನಿಯರ್ಲಿ 11,000 ಶಾಖೆಗಳಿದ್ದಾವೆ ಕೆನರಾ ಬ್ಯಾಂಕಲ್ಲಿ. 11,000 ಶಾಖೆಗಳಿಂದ ಪ್ರತಿ ಶಾಖೆಯಿಂದ 6 ಮಕ್ಕಳಿಗೆ ನಾವು ಕೆನರಾ ಬ್ಯಾಂಕಿಂದು 5ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ 3,000, 8, 9, 10ನೇ ಕ್ಲಾಸ್ನವರಿಗೆ 5,000 ಸ್ಕಾಲರ್ಶಿಪ್ಪನ್ನು ಅವರ ಅಕಾಡೆಮಿಕ್ ಎಕ್ಸಲೆನ್ಸ್ಗೆ ಕೊಡ್ತಾ ಇದ್ದೀವಿ. ಇದು ಇಲ್ಲಿ ಮಂಡ್ಯ ರೀಜ್ನಲ್ ಆಫೀಸು ಅಂದರೆ ಮಂಡ್ಯ ಮತ್ತು ರಾಮನಗರ ಜಿಲ್ಲೆ ಎರಡೂ ಕವರ್ ಮಾಡುತ್ತೆ. ಅದನ್ನು ಸಿಂಬಾಲಿಕ್ ಆಗಿ ನಾಳೆ ಸ್ವತಂತ್ರ ದಿನಾಚರಣೆಯ ಉತ್ಸವದಲ್ಲಿ ಎಲ್ಲ ಬ್ರ್ಯಾಂಚಲ್ಲಿ ಎಲ್ಲ ಕೆಲವೊಂದು ಕಡೆ ತಾಲೂಕು ಮಟ್ಟದ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮಲ್ಲೆಲ್ಲ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೇನು ತಿಳ್ಕೊಂಡ್ವಿ, ನಮ್ಮ ಮಂಡ್ಯ ರೀಜ್ನಲ್ ಆಫೀಸಲ್ಲಿ ಸಿಂಬಾಲಿಕ್ ಆಗಿ ಒಂದು ಕಾರ್ಯಕ್ರಮ ಮಾಡಿ ಕೆಲವು ಮಕ್ಕಳಿಗೆ ಸ್ಕಾಲರ್ಶಿಪ್ ಹಸ್ತಾಂತರ ಮಾಡುವ ಮೂಲಕ ಇದನ್ನು ಉದ್ಘಾಟನೆ ಮಾಡಬೇಕಂತ ಹೇಳಿ ಇವತ್ತಿಲ್ಲಿ ಸೇರ್ಕೊಂಡಿದ್ದೀವಿ. ಇದಕ್ಕಾಗಿ ನಮ್ಮ ಜೊತೆ ಉಪಮಹಾಪ್ರಬಂಧಕರಾದಂತಹ ಶಿಖಾ ಮೆಹ್ತಾ ಅವರು ಬೇಸಿಕಲಿ ರಾಜಸ್ಥಾನದವರು, ನಮ್ಮ ಸರ್ಕಲ್ ಆಫೀಸ್ ಬೆಂಗಳೂರಿಂದ ಬಂದಿದ್ದಾರೆ. ಹಾಗೆ ಪ್ರದೀಪ್ ಮಿಶ್ರಾ ನಮ್ಮ ಡಿವಿಷನಲ್ ಮ್ಯಾನೇಜರು, ಮತ್ತು ಕುಲ್ದೀಪ್ ಸಕ್ಸೇನಾ ಇವರು ಡಿವಿಷನಲ್ ಮ್ಯಾನೇಜರು, ಅಲೀಮ್ ಅವರು ಪ್ರಬಂಧಕರು, ನಮ್ಮ ಇಲ್ಲಿ ಎಸ್ಟೇಟ್ ಮ್ಯಾನೇಜ್ಮೆಂಟ್ ನೋಡ್ಕೋತಾರೆ, ಇವರೆಲ್ಲ ಇಲ್ಲಿದ್ದಾರೆ. ಸೊ ಕೆನರಾ ಬ್ಯಾಂಕು 1906ರಲ್ಲಿ ಶುರು ಆಯಿತು. ಆ 1906ರಲ್ಲಿ ಶುರು ಆದಾಗ ಶ್ರೀ ಅಮ್ಮೆಂಬಾಳ್ ಸುಬ್ಬಾರಾವ್ ಪೈ ಅವರು ಈ ಕೆನರಾ ಬ್ಯಾಂಕನ್ನು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಮಂಗಳೂರು ಉಡುಪಿ ಕ್ಷೇತ್ರದಲ್ಲಿ ಶುರು ಮಾಡಿದರು. ಕೆನರಾ ಬ್ಯಾಂಕ್ ಸಂಸ್ಥಾಪಕರಾದಂಥ ಅವರೇ 1906ರಲ್ಲೇ ಒಂದು ಕೆನರಾ ಹೈಸ್ಕೂಲ್ ಅಂತ ಶುರು ಮಾಡ್ತಾರೆ. ತಮಗೆಲ್ಲ ಗೊತ್ತೇ ಇದೆ, ಮಹಿಳೆ ಶೋಷಿತಳಾಗಿದ್ಲು, ಮಹಿಳೆಯರಿಗೆ ಒಳ್ಳೆ ಎಜುಕೇಷನ್ ಸಿಗ್ತಿರ್ಲಿಲ್ಲ, ತುಂಬ ಕಷ್ಟದಲ್ಲಿದ್ದರು. ಅವಾಗಲೇ ಅವರು ಎಷ್ಟು ವಿಜನರಿ ಇದ್ರಂದರೆ, ಅವರು ಹುದ್ದೆಯಲ್ಲಿ ಲಾಯರ್ ಆಗಿದ್ದರು, ಬಾಂಬೆ ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡೋದನ್ನು ಬಿಟ್ಟು ಊರಿಗೆ ಬಂದು ಊರಲ್ಲಿ ಏನಾದರೂ ಸಾಧನೆ ಮಾಡೋಣ ಅಂತ ಹೇಳಿ ಕೆನರಾ ಹೈಸ್ಕೂಲ್, ಇವತ್ತಿಗೂ ಕೆನರಾ ಹೈಸ್ಕೂಲ್ ತುಂಬ ಫೇಮಸ್ ಹೈಸ್ಕೂಲ್ ಇದೆ ಮಂಗಳೂರಲ್ಲಿ. ಅದನ್ನು ಅವರು ಮಹಿಳೆಯರಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಶಾಲೆ ಶುರು ಮಾಡಿದರು. ಆ ಹೆಣ್ಣು ಮಕ್ಕಳಿಗೆ ಶಾಲೆ ಶುರು ಮಾಡಿದ ಸುಮಾರಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಹೊಮ್ಮಿದ್ರು. ಇದೇ ರೀತಿ ಕೆನರಾ ಬ್ಯಾಂಕು ಒಂದು ವುಮನ್ ಎಂಪವರ್ಮೆಂಟ್ಗೋಸ್ಕರ ಸುಮಾರಷ್ಟು ಕಾಳಜಿಯತರ ಪ್ರಾಡಕ್ಟ್ಗಳನ್ನಾಗಲಿ, ಇವನ್ ಲೋನ್ಗಳಲ್ಲಿ 0.05% ಎಷ್ಟೋ ಪ್ರಾಡಕ್ಟಲ್ಲಿ ಬಡ್ಡಿ ಕಮ್ಮಿ ಇದೆ. ಕೆನರಾ ಏಂಜಲ್ ಅಂತ ಕೇವಲ ಮಹಿಳೆಯರಿಗಾಗಿ ಒಂದು ಹೊಸ SB ಅಕೌಂಟು ಇದೆ. ಅದನ್ನು ನಾವು ಆಲ್ಮೋಸ್ಟ್ ನಮ್ಮ ಆರೋದಲ್ಲಿ ಸುಮಾರಷ್ಟು ಅಕೌಂಟ್ಗಳನ್ನು ಓಪನ್ ಮಾಡ್ತಾನೆ ಇದ್ದೀವಿ ಕಂಟಿನ್ಯೂಸ್ ಆಗಿ. ಅದೇ ರೀತಿ ಈಗ ಚಿಕ್ಕ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದ್ರಿಂದ ಅವರಿಗೆ ಅನ್ನಿಸ್ಬೋದು, ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋ ಮಗುಗೆ 5,000 ತುಂಬ ಚಿಕ್ಕ ಅಮೌಂಟ್ ಏನಲ್ಲ, ತುಂಬ ಒಳ್ಳೆ ಅಮೌಂಟು. ಅವರು ಅದರಿಂದ ಪ್ರೇರಿತರಾಗಿ ನೋಡಿ, ಸ್ಕಾಲರ್ಶಿಪ್ ಅಂದರೆ ಅವರಿಗೆ ಒಂದು ಕ್ಯಾಟಲಿಸ್ಟ್ ಇದ್ದಂಗೆ, ಅವ್ರಿಗೊಂದು ಹುಮ್ಮಸ್ಸು ಕೊಟ್ಟು ಅವ್ರಿಗೊಂದು ಏಳಿಗೆ ಆಗಲು ಒಂದು ಸ್ಫೂರ್ತಿ ನೀಡಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಕೆನರಾ ಬ್ಯಾಂಕ್ ಆಯೋಜಿಸಿದೆ. ಸುಮಾರಷ್ಟು ನಮ್ಮ 11,000 ಬ್ರ್ಯಾಂಚಿಂದಲೂ ಈ ಸ್ಕಾಲರ್ಶಿಪ್ ವಿತರಣೆ ಆಗ್ತದೆ. ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ದು ಉಪಯೋಗ ತಗೊಂಡು ಇದರಿಂದ ನಿಮಗೆ ಏನು ಅಭ್ಯಾಸಕ್ಕಾಗಲಿ, ನಿಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ, ಸ್ಪೋರ್ಟ್ಸ್ಗಾಗಲಿ ಏನು ಅನುಕೂಲಕ್ಕೆ ಬೇಕೋ ಅದನ್ನು ತಗೊಂಡು ಅನುಕೂಲ ಮಾಡಿಕೊಂಡು ಇದರಿಂದ ಸ್ಫೂರ್ತಿ ಪಡೆದು ಇವತ್ತಿದ್ದು 5,000, 3,000 ಸ್ಕಾಲರ್ಶಿಪ್ ಆಗಿರ್ಬೋದು. ಇದೇ ರೀತಿ ಮುಂದೆ ಹೋದರೆ ಮತ್ತೊಂದು ಒಳ್ಳೆ ಸ್ಕಾಲರ್ಶಿಪ್ ಸಿಗುತ್ತೆ. ಆಮೇಲೆ ಯೂನಿವರ್ಸಿಟಿ ಲೆವೆಲಲ್ಲಿ ಒಳ್ಳೆ ಸ್ಕಾಲರ್ಶಿಪ್ ಸಿಗುತ್ತೆ. ನೀವು ತುಂಬ ಚೆನ್ನಾಗಿ ಓದಿದರೆ ಎಜುಕೇಷನ್ ಲೋನ್ ಸಿಗುತ್ತೆ. ಈಗ ಆಲ್ಮೋಸ್ಟ್ ನಾವೆಲ್ಲರೂ ತುಂಬ ಮಿಡಲ್ ಕ್ಲಾಸ್ ಅಥವಾ ಅತಿ ಸಾಧಾರಣ ಇದರಿಂದನೇ ಬೆಳೆದು ಬಂದವರು.
ಹೀಗಾಗಿ ಅದಕ್ಕೆ ನಾನು ಇವತ್ತು ನಮ್ಮ ಶಿಖಾ ಮೆಹ್ತಾ ಅವರಿಗೆ ನಮ್ಮ ರೀಜನಲ್ ಆಫೀಸಿಗೆ ಬಂದು ಈ ಒಂದು ಕೆನರಾ ವಿದ್ಯಾಜ್ಯೋತಿ ಸಮಾರಂಭಕ್ಕೆ ಚಾಲನೆ ಕೊಟ್ಟು ಸ್ಕಾಲರ್ಶಿಪ್ಪನ್ನು ಹಂಚಿ, ಯಾಕಂದರೆ ಮಹಿಳೆಗೆ ಸ್ಫೂರ್ತಿ ಆಗಬೇಕು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.